ಕೇಂದ್ರ ಸರ್ಕಾರದ ಗಮನವನ್ನು ಸೆಳೀಬೇಕು. ಇಡೀ ದೇಶಕ್ಕೆ ಗೊತ್ತಾಗಬೇಕು ಯಾವ ರೀತಿಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರವನ್ನು ನಡೆಸ್ಕೊಳ್ತಾ ಇದೆ ಅಂಥೇಳಿ ಗೊತ್ತಾಗಬೇಕು. ಮತ್ತು ನಮಗೆ ಅಧಿಕೃತವಾಗಿ ನಮ್ಮ ಹಕ್ಕು ಇದು, ಇಟ್ ಈಸ್ ಅವರ್ ರೈಟ್. ಅದನ್ನು ನಾವು ಹೇಳೋದಕ್ಕೆ, ರಿಜಿಸ್ಟರ್ ಮಾಡೋದಕ್ಕೆ ನಾವು ಡೆಲ್ಲಿಗೆ ಬಂದಿದ್ದೇವೆ. ಇದು ಸಂಘರ್ಷ ಅಂತ ಬಯಸೋದಕ್ಕಿಂತ ನಮ್ಮ ಬೇಡಿಕೆ ಅಂತನಾದರೂ ಬಯಸ್ಕೊಳ್ಳಿ, ಅಥವಾ ನಾವು ನಮ್ಮ ಹಕ್ಕನ್ನು ಕೇಳೋದಕ್ಕೆ ಬಂದಿದ್ದೇವೆ ಅಂತನಾದರೂ ಬಯಸ್ಕೊಳ್ಬೋದು. ನಾವು ಕನ್ವಿನ್ಸ್ ಮಾಡೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡಿ ಈ ಹಂತಕ್ಕೆ ಬಂದಿದ್ದೇವೆ. ನಾವು ಮಾಡಿಲ್ಲ ಅಂತಲ್ಲ. ನಾವು ಸಚಿವರುಗಳು ಬಂದು ಇಲ್ಲಿ ಕೇಳಿದ್ದಾರೆ, ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಆಮೇಲೆ ಮುಖ್ಯಮಂತ್ರಿಗಳು ಬಂದು ಅವರು ಬಂದು ಭೇಟಿ ಮಾಡಿ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಇದಕ್ಕೆ ಯಾವುದೇ ನಮಗೆ ರೆಸ್ಪಾನ್ಸ್ ಬರಲಿಲ್ಲ ಅಂತೇಳಿ ಈಗ ಈ ಹಂತಕ್ಕೆ ಬಂದಿದ್ದೇವೆ. ಯಾವುದೂ ಒಂದು ಅಧಿಕೃತವಾದಂಥ ಎಲೆಕ್ಟೆಡ್ ಗೌರ್ಮೆಂಟು ಈ ಹಂತಕ್ಕೂ ಹೋಗೋದಿಲ್ಲ. ಸಾಮಾನ್ಯವಾಗಿ ಸಂಘರ್ಷವನ್ನು ಯಾರೂ ಬಯಸೋದಿಲ್ಲ, ಕೇಂದ್ರ ಸರ್ಕಾರನೂ ಬಯಸೋದಿಲ್ಲ, ರಾಜ್ಯ ಸರ್ಕಾರನೂ ಬಯಸೋದಿಲ್ಲ. ಆದರೆ ಅನಿವಾರ್ಯ ಆದಾಗ ಗಮನ ಸರಿಯೋದು ಹೇಗೆ, ಅದಕ್ಕೋಸ್ಕರ ಇವತ್ತು ನಾವು ಪ್ರೊಟೆಸ್ಟ್ ಮಾಡ್ತಿದ್ದೇವೆ. 5,500 ಕೋಟಿ ಅಡಿಷನಲ್ ಗ್ರಾಂಟ್ ಕೊಡಿ ಅಂತೇಳಿ 14th ಫೈನಾನ್ಸಲ್ಲಿ ಇದೇ 14th ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ರೆಕಮೆಂಡ್ ಮಾಡಿದರು. ಆನಂತರ ಫೈನಲಾಗಿ ಬಂದಾಗ ಏನಾಯಿತು, ₹1 ಕೊಡಲಿಲ್ಲ. ಅದರಲ್ಲಿ ನೀವು ಫೈನಾನ್ಸ್ ಕಮಿಷನ್ ಮಾತೆ ಕೇಳ್ತೀವಿ ಅನ್ನೋದಾದರೆ ಅವತ್ತು ಯಾಕೆ ನೀವು 5,500 ಕೋಟಿನ ರೆಕಮೆಂಡ್ ಮಾಡಿದಾಗ ಫೈನಾನ್ಸ್ ಕಮಿಷನ್ನು ನಮಗೆ ಯಾಕೆ ಕೊಡಲಿಲ್ಲ ನೀವು ಅಡಿಷನಲ್ ಗ್ರ್ಯಾಂಟು? ನೀವು ಅದು ಅವ್ರು ಯಾಕೆ ಹೇಳಿದರು ಅಂದರೆ, ನೀವು ಟ್ಯಾಕ್ಸ್ ಇದನ್ನು ಕಲೆಕ್ಟ್ ಮಾಡೋದರಲ್ಲಿ ಕರ್ನಾಟಕ ಸರ್ಕಾರ ಚೆನ್ನಾಗಿ ಟ್ಯಾಕ್ಸ್ ಕಲೆಕ್ಷನ್ ಮಾಡಿದೆ.